ದೋಸ್ತಿ ಪಕ್ಷಗಳು ಪ್ರತಿಭಟನೆ ನಡೆಸ್ತಾ ಇರತಕ್ಕಂತ ಸಿಟಿಒ ಸರ್ಕಲ್ಗೆ ನೇರವಾಗಿ ನಾವೀಗ ಹೋಗೋಣ. ನನ್ನ ಕೊಲೀಗ್ ಮಸೂದ್ ನನ್ನ ಜೊತೆ ಇವಾಗ ಜಾಯಿನ್ ಆಗ್ತಾ ಇದ್ದಾರೆ. ಮಸೂದ್, ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ಕಾರ್ಯಕರ್ತರು ಸೇರಿದ್ದಾರೆ, ದೊಡ್ಡ ದೊಡ್ಡ ನಾಯಕರು ಆಗಮಿಸ್ತಾ ಇದ್ದಾರೆ. ಏನ್ ಹೇಳ್ತಾರೆ ಅಲ್ಲಿನ ಜನ ಇವಾಗ? ಅರವಿಂದ್, ಐಟಿ ಕಚೇರಿ ಮುಂಭಾಗದಲ್ಲಿ ಈಗಾಗಲೇ ಕಾಂಗ್ರೆಸ್ ಜೆಡಿಎಸ್ ನ ಪ್ರಮುಖ ಕಾರ್ಯಕರ್ತರು ಮುಖಂಡರು ಸೇರ್ಪಡೆ ಆಗ್ತಿದ್ದಾರೆ. ನಾಯಕರು ಇನ್ನಷ್ಟೇ ಬರಬೇಕಾಗಿದೆ. ನೀವು ನೋಡ್ತಾ ಇರಬಹುದು ದೃಶ್ಯದಲ್ಲಿ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬಂದಿದ್ದಾರೆ. ಆ ಜನತಾದಳ ಕಾರ್ಯಕರ್ತರು ಬಂದಿದ್ದಾರೆ, ಹಾಗೆ ಕಾಂಗ್ರೆಸ್ನ ಕಾರ್ಯಕರ್ತರು ಮುಖಂಡರು ಕೂಡ ಬಂದಿದ್ದಾರೆ. ಮುಖಂಡರ ಪೈಕಿ ರಾಮಲಿಂಗಾರೆಡ್ಡಿ ಅವರು ಬಂದಿದ್ದಾರೆ, ಲಕ್ಷ್ಮೀನಾರಾಯಣ ಅವರು ಬಂದಿದ್ದಾರೆ. ಈಗಾಗಲೇ ಇನ್ನಷ್ಟು ನಾಯಕರು ಬರ್ತಾ ಇದ್ದಾರೆ. ಮತ್ತೆ ಪ್ರತಿಭಟನೆ ಐಟಿ ಕಚೇರಿಗೆ ಹೋಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಪೊಲೀಸರು ಬಿಗಿ ಬಂದೋಬಸ್ತ್ ಕೈಗೊಂಡಿದ್ದಾರೆ. ನಮ್ಮ ಜೊತೆ ಒಂದಷ್ಟು ಜನ ಕಾರ್ಯಕರ್ತರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಪ್ರತಿಭಟನೆ ಯಾವ ರೀತಿ ಮಾಡ್ತೀರಾ ಅಂತ. ಸರ್ ನಮಸ್ಕಾರ. ಪ್ರತಿಭಟನೆ ಯಾವ ರೀತಿ ಮಾಡ್ತೀರಾ ನೀವು ಅಂತ? ಸರ್, ಈಗ ನೀತಿ ಸಂಹಿತೆ ಜಾರಿಗೆ ಇದ್ರೂ ಎಲೆಕ್ಷನ್ ಸಮಯದಲ್ಲಿ ಇದು ಬೇಕಾಗಿತ್ತ ಕೇಂದ್ರ ಸರ್ಕಾರಕ್ಕೆ, ನರೇಂದ್ರ ಮೋದಿ ಅವ್ರಿಗೆ. ಇದು ಎಲೆಕ್ಷನ್ ಆದ್ಮೇಲೆ ಮಾಡ್ಬೋದಿತ್ತಲ್ವಾ, ಕಳ್ಳರುಗಳು ಹಿಡಿಬೋದಿತ್ತು, ಎಲ್ಲ ಮಾಡ್ಬೋದಿತ್ತು. ಇಂತಹ ಸಮಯದಲ್ಲಿ ಇವರು ಬಂದು ಮಾಡ್ಬೇಕಾಯ್ತಾ? ಇವರು ಸೋಲ್ತೀನಿ ಅನ್ನೋದೊಂದು ಹತಾಶೆಯಿಂದ ಈ ಕೆಲಸಗಳು ಮಾಡ್ತಾ ಇದ್ದಾರೆ. ಪ್ರತಿಭಟನೆ ಮೂಲಕ ಯಾವ ರೀತಿ ಬಿಸಿ ಕೊಡ್ತೀರಾ? ಐಟಿ ಇಲಾಖೆ ಪ್ರತಿಭಟನೆ ಮೂಲಕ ಇಲ್ಲಿ ಬಿಸಿ ಕೊಡೋದಲ್ಲ, ದೇಶಾದ್ಯಂತ ನರೇಂದ್ರ ಮೋದಿ ಅವರಿಗೆ ಜನಗಳೇ ಬಿಸಿ ಮುಟ್ಟಿಸ್ತಾ ಇದ್ದಾರೆ. ಆ ಭಯದಿಂದ ಅವರು ಈ ವಿರೋಧ ಪಕ್ಷದ ನಾಯಕರುಗಳ ಮನೆ ಮೇಲೆ ಐಟಿ ದಾಳಿ ಮಾಡ್ತಾರೆ. ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದಿದ್ದಿನಿಂದ ಯಾವೊಬ್ಬ ಅವರು ಬಿಜೆಪಿ ಪಕ್ಷದ ನಾಯಕರು ಯಾರ ಮೇಲೆ ಐಟಿ ದಾಳಿ ಆಗಿದೆ? ಒಂದೇ ಒಂದು ಉದಾಹರಣೆ ಇಡೀ ದೇಶದಲ್ಲಿಲ್ಲ. ಆಮೇಲೆ ಕರ್ನಾಟಕದ ವಿಷಯದಲ್ಲಿ ಬಂದ್ರೆ ಒಕ್ಕಲಿಗ ನಾಯಕರ ಮೇಲೆ ಅವರು ಟಾರ್ಗೆಟ್ ಮಾಡ್ತಾರೆ. ಹಳೆ ಮೈಸೂರು ಭಾಗದ ಒಕ್ಕಲಿಗ ಕಳೆದ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ಮನೆ ಮೇಲೆ ಮಾಡ್ತಾರೆ, ಇವತ್ತು ಪುಟ್ಟರಾಜು ಅವ್ರ ಮನೆ ಮೇಲೆ ಮಾಡ್ತಾರೆ, ಜೆಡಿಎಸ್ ನಾಯಕರುಗಳ ಮನೆ ಮೇಲೆ ಮಾಡ್ತಾರೆ. ಇವ್ರಿಗೆ ಎಲೆಕ್ಷನ್ ನ ಎದುರಿಸಕ್ಕೆ ತಾಕತ್ತಿಲ್ಲ. ಈಗ ಪುಟ್ಟರಾಜು ಅವ್ರ ಮನೇಲಿ ಏನೂ ಸಿಕ್ಕಿಲ್ಲ, ಅದು ಖುಷಿಯಾದ ಸಂಗತಿ. ಅವರು ಪ್ರಾಮಾಣಿಕರಿದ್ದಾರೆ, ರೈತ ನಾಯಕರಿದ್ದಾರೆ. ಆದ್ರೆ ಈ ನರೇಂದ್ರ ಮೋದಿ ಆರ್ ಅಶೋಕ್ ಮನೆ ಮೇಲೆ ಮಾಡ್ಲಿ, ಯಡಿಯೂರಪ್ಪನ ಮನೆ ಮೇಲೆ ಮಾಡ್ಲಿ, ಎಲ್ಲರೂ ಅವ್ರು ಮೊನ್ನೆ ತಾನೇ ಡೈರಿ ಸಿಕ್ಕಿದೆ. ಆ ಪ್ರಕರಣ ಇದು ಯಾವ ಐಟಿ ರೈಡ್ ಆಗಿಲ್ಲ, ಯಾವ ಸಿಸಿಬಿ ಸರ್. ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಎಲ್ಲ ಒಕ್ಕಲಿಗರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಒಕ್ಕಲಿಗರನ್ನ ಏನಾದ್ರು ಮಾಡಿ ತುಳಿಬೇಕು. ಯಾಕೆಂದ್ರೆ ಮೇಜರ್ ಏನಿದೆ, ಒಕ್ಕಲಿಗರು ಡಿಸೈಡರ್ಸ್ ಇದ್ದಾರೆ. ಆ ಕ್ಷೇತ್ರದಲ್ಲಿ ಒಕ್ಕಲಿಗರನ್ನ ತುಳಿಲೇಬೇಕು ಅಂತ ಹೇಳಿ ನಮ್ಮ ಮೇಲೆ ಸಂಚು ಮಾಡಿ ದಾಳಿ ಮಾಡ್ತಾ ಇರೋದು. ಇದು ಪ್ರತಿಭಟನಾಕಾರರು ಬಹಳ ರೊಚ್ಚಿಗೆದ್ದು ಮಾತಾಡ್ತಾ ಇದ್ದಾರೆ. ಇನ್ನಷ್ಟು ನಾಯಕರು ಬರಬೇಕಾಗಿದೆ ಅರವಿಂದ್. ಈಗ ಸ್ವಲ್ಪ ಮಟ್ಟಿಗೆ ಕಾರ್ಯಕರ್ತರು ಸೇರ್ಪಡೆಯಾಗಿದ್ದಾರೆ. ಇನ್ನೂ ತುಂಬಾ ಜನ ಸಾವಿರಾರು ಸಂಖ್ಯೆಯಲ್ಲಿ ಬರೋ ಸಾಧ್ಯತೆ ಇದೆ. ಈಗಾಗಲೇ ಘೋಷಣೆಗಳನ್ನು ಕೂಡ ಕೂಗ್ತಾ ಇದ್ದಾರೆ. ನಾಯಕರು ಬರುವ ಮುನ್ನ ಪ್ರತಿಭಟನೆ ಕೂಡ ಆರಂಭ ಆಗಿದೆ. ಅರವಿಂದ್, ಮಸೂದ್, ಚುನಾವಣಾ ನೀತಿ ಸಂಹಿತೆ ರಾಜ್ಯದಲ್ಲಿ ಜಾರಿ ಇರೋದ್ರಿಂದ ಈ ತರ ದೊಡ್ಡ ಮಟ್ಟದ ಪ್ರತಿಭಟನೆಗಳಿಗೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಕೇಳಿ ನೋಡಿ, ಗೊತ್ತಿದೆಯಾ ಅವ್ರಿಗೇನಾದ್ರು ಅಂತ? ಈಗಾಗಲೇ ನೀತಿ ಸಂಹಿತೆ ಜಾರಿಯಲ್ಲಿದ್ರು ಕೂಡ ಈ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವ್ರು ಏನ್ ಪ್ರಶ್ನೆ ಕೇಳ್ತಾರೆ ಅಂದ್ರೆ ಕಾರ್ಯಕರ್ತರು, ನೀತಿ ಸಂಹಿತೆ ಜಾರಿ ಇದ್ಮೇಲೆ ಐಟಿ ರೈಡ್ ಎಲ್ಲ ಮಾಡಬಹುದಾ, ಹಾಗಿದ್ರೆ ನಾವು ಕೂಡ ಪ್ರತಿಭಟನೆ ಮಾಡ್ತೀವಿ ಅನ್ನುವಂತ ವಿಚಾರ ಹೇಳ್ತಾ ಇದ್ದಾರೆ. ಅವ್ರ ಹತ್ರನೇ ಮಾತಾಡ್ಸೋಣ. ಈಗ ನೀತಿ ಸಂಹಿತೆ ಜಾರಿ ಇರೋ ಸಂದರ್ಭದಲ್ಲಿ ನೀವೆಲ್ಲ ಪ್ರತಿಭಟನೆ ಮಾಡಬಹುದಾ? ಹೇಗೆ ಪ್ರತಿಭಟನೆ? ಆದರೆ ನೀತಿ ಸಂಹಿತೆ ಜಾರಿ ಇರೋ ಟೈಮಲ್ಲಿ ಸೈಂಟಿಸ್ಟ್ ಮಾಡಿದ್ದು, ನಿನ್ನೆ ಸೈಂಟಿಸ್ಟ್ ಗಳು ಮಾಡಿದ ಸಕ್ಸಸ್ ನನ್ನ ಸಕ್ಸಸ್ ಅಂತ ಹೇಳ್ಕೋಬಹುದಾ ನರೇಂದ್ರ ಮೋದಿ ಅವರು? ತಿರುಗೇಟು ನೀವು ಅಲ್ಲ, ಮೋದಿ ಅವರು 9 ವರ್ಷದಿಂದ ಅದನ್ನ ಕುತ್ಕೊಂಡಲ್ಲಿ ಒಂದೊಂದೇ ನ್ಯೂಕ್ಲಿಯರ್ ನ ಜೋಡಿಸ್ತಾ ಇದ್ರ. ಯಾವ 9 ವರ್ಷ ಒಬ್ಬ ಸೈಂಟಿಸ್ಟ್ ಬೇಕು ಈ ಪ್ರಾಜೆಕ್ಟ್ ನ ಸಕ್ಸಸ್ ಮಾಡಕ್ಕೆ. ಮೋದಿಗೆ 5 ನಿಮಿಷ ಸಾಕು ಹೈಪ್ ತಗೊಳಕ್ಕೆ. ಸರ್ಜಿಕಲ್ ಸ್ಟ್ರೈಕ್ ಇವ್ರ ಮೇಲೆ ಹೈಪ್. ಇವರೇ ಸೋಲ್ಜರ್ ಆಗಿದ್ರೆ ಅವತ್ತು, ನಿನ್ನೆ ಇವರೇ ಸೈಂಟಿಸ್ಟ್ ಆಗಿದ್ದಾರೆ, ಇವತ್ತು ಇವರೇ ಐಟಿ ಅಧಿಕಾರಿ ಆಗಿದ್ದಾರೆ. ನಾಳೆ ಇನ್ನೂ ಯಾವ್ಯಾವ ಡ್ರಾಮಾಗಳು ಮಾಡ್ತಾ ಇದ್ದಾರೆ ಇವ್ರದ್ದು ಚುನಾವಣೆ ಗೆಲ್ಲಕ್ಕೆ ಅಂತ ಗೊತ್ತಿಲ್ಲ. ಇವರು ಗುಜರಾತ್ ಮುಖ್ಯಮಂತ್ರಿ ಆದಾಗ ಗೋತ್ರ ಹತ್ಯಾಕಾಂಡ ನಡೀತು. ಅರವಿಂದ್, ಈಗ ಬೆಳಿಗ್ಗೆ ಅಷ್ಟೇ ಈ ಪ್ರತಿಭಟನೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮುಖಂಡರು. ತುರ್ತಾಗಿ ಒಂದು ಅನುಮತಿಯನ್ನ ಪೊಲೀಸ್ ಇಲಾಖೆಯಿಂದಲೂ ಕೂಡ ತಗೊಂಡಿದ್ದಾರೆ. ಆದ್ರೆ 100 ಮೀಟರ್ ಅಂತರದ ಆಚೆಗೆ, ಅಂದ್ರೆ ಐಟಿ ಇಲಾಖೆನ 100 ಮೀಟರ್ ಆಚೆಗೆ ಪ್ರತಿಭಟನೆ ಮಾಡಬೇಕು ಅನ್ನುವಂತಹ ಷರತ್ತನ್ನ ಇಟ್ಟು ಪ್ರತಿಭಟನೆಗೆ ಪೊಲೀಸರು ಅವಕಾಶ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿಗಳು. ಹಾಗಾಗಿನೇ 100 ಮೀಟರ್ ನಂತರದಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿ ಪೊಲೀಸರು ಈ ಒಂದು ಪ್ರತಿಭಟನೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದ್ರೆ ಈ ಪ್ರತಿಭಟನೆಯಿಂದ ಐಟಿ ಇಲಾಖೆಗೆ, ಕೇಂದ್ರ ಸರ್ಕಾರಕ್ಕೆ ಎಷ್ಟು ಬಿಸಿ ತಟ್ಟೋದು ಗೊತ್ತಿಲ್ಲ. ಆದ್ರೆ ಇಲ್ಲಿ ನಗರದ ಟ್ರಾಫಿಕ್ ಸಮಸ್ಯೆ ಮಾತ್ರ ಜಾಸ್ತಿ ಆಗುತ್ತೆ. ಈ ಭಾಗದ ಸುತ್ತಮುತ್ತಲ ಟ್ರಾಫಿಕ್ ಸಮಸ್ಯೆ ಬಹಳ ಏಟ್ ಬೀಳುತ್ತೆ. ವಾಹನ ಸವಾರರು ಬಹಳ ಕಷ್ಟಪಟ್ಟು ಈಗಲೇ ಬರ್ತಾ ಇದ್ದಾರೆ. ಬಹಳ ಸ್ಲೋ ಮೋಷನ್ ಟ್ರಾಫಿಕ್ ಕೂಡ ಇಲ್ಲಿದೆ. ಹಾಗಾಗಿ ನಾಯಕರು ಬಂದ ನಂತರ ಮತ್ತೊಂದಷ್ಟು ಸಾವಿರಾರು ಜನ ಕಾರ್ಯಕರ್ತರು ಬರ್ತಾರೆ. ಆ ಸಂದರ್ಭದಲ್ಲಿ ಮತ್ತೆ ಇಡೀ ಟ್ರಾಫಿಕ್ ನ ಈ ಭಾಗದಲ್ಲಿ ಬಂದ್ ಮಾಡುವ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಸಾರ್ವಜನಿಕರಂತೂ ಪರಿತಪ್ಪಿಸೋದು ಗ್ಯಾರಂಟಿ. ಅರವಿಂದ್, ಓಕೆ, ಎಷ್ಟು ಜನ ಸುಮಾರು ಮಸೂದ್, ತಮ್ಮ ನಿರೀಕ್ಷೆಯ ಪ್ರಕಾರ ಎಷ್ಟು ಜನ ಇವತ್ತಿನ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾರೆ? ಏನೋ ಅಹೋರಾತ್ರಿ ಧರಣಿ ಅಂತ ಹೇಳ್ತಾ ಇದ್ರು, ಹಾಗಾದ್ರೆ ಇಡೀ ರಾತ್ರಿ ಪ್ರತಿಭಟನೆ ಮಾಡಬೇಕು ಅಂತಕ್ಕಂಥ ಒಂದು ಆಲೋಚನೆಯಲ್ಲಿದ್ದಾರೆ ಅವರು, ಹೇಗೆ?
ಅರವಿಂದ್, ಈಗಾಗಲೇ ಈ ಒಂದು ಪ್ರತಿಭಟನೆಗೆ ಕಾಂಗ್ರೆಸ್ನ ಮತ್ತೆ ಜೆಡಿಎಸ್ನ ಪ್ರಮುಖ ನಾಯಕರು ಬರ್ತಾ ಇದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಬರೋ ಸಾಧ್ಯತೆ ಇದೆ. ಹಾಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರು, ಕಾಂಗ್ರೆಸ್ನ ಹಿರಿಯ ಮುಖಂಡರು, ಸಚಿವರುಗಳು ಎಲ್ಲರೂ ಕೂಡ ಒಂದು ಪ್ರತಿಭಟನೆಗೆ ಬರ್ತಿದ್ದಾರೆ. ಹಾಗೆ ಜನತಾ ದಳದಿಂದಲೂ ಕೂಡ ನಾಯಕರು ಬರ್ತಾ ಇದ್ದಾರೆ. ಖುದ್ದು ಮುಖ್ಯಮಂತ್ರಿ ಸಿಎಂ ಅವರು ಬರ್ತಿದ್ದಾರೆ. ಮೈಸೂರಿಂದ ಈಗಾಗಲೇ ಅವರು ಹೊರಟಿದ್ದಾರೆ. ಅಲ್ಲಿಂದ ನೇರವಾಗಿ ಇಲ್ಲಿ ಬಂದವರು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾರೆ. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ನಡೀತಾ ಇದೆ. ಈಗಾಗಲೇ ಅವರು ನೆನ್ನೆನೂ ಕೂಡ ಎಚ್ಚರಿಕೆ ಕೊಟ್ಟಿದ್ರು. ಪಶ್ಚಿಮ ಬಂಗಾಳ ಮಾದರಿಯಲ್ಲಿ ನಾವು ಈ ಒಂದು ಪ್ರತಿಭಟನೆ ಮಾಡ್ತೇವೆ, ಈ ತರ ದಾಳಿಗಳನ್ನ ಮುಂದುವರಿಸಿದ್ರೆ ಪಶ್ಚಿಮ ಬಂಗಾಳ ಮಾದರಿ ಅನುಸರಿಸ್ತೇವೆ ಅಂತ. ಪಶ್ಚಿಮ ಬಂಗಾಳ ಮಾದರಿ ಅಂದ್ರೆ ಅವರು ತುರ್ತಾಗಿ ಅರ್ಧರಾತ್ರಿಯಲ್ಲಿ ಪ್ರತಿಭಟನೆ ಮಾಡಿದ್ರು. ಅದು ಅಹೋರಾತ್ರಿ ಪ್ರತಿಭಟನೆಯನ್ನು ಕೂಡ ಮಮತಾ ಬ್ಯಾನರ್ಜಿ ಮಾಡಿದ್ರು. ಅದಲ್ಲದೇನೆ ಒಂದು ಎಚ್ಚರಿಕೆಯನ್ನು ಕೂಡ ಕೇಂದ್ರಕ್ಕೆ ಕೊಟ್ಟಿದ್ರು. ಕೇಂದ್ರ ಸರ್ಕಾರದ ಅಧೀನದ ಸಂಸ್ಥೆಗಳು ರಾಜ್ಯಕ್ಕೆ ಬರಬೇಕು ಅಂತಂದ್ರೆ ಪೂರ್ವಾನುಮತಿ ಪಡ್ಕೊಂಡು ಬರಬೇಕು, ಆ ತರ ಎಚ್ಚರಿಕೆ ಕೊಟ್ಟಿದ್ರು. ಅದೇ ತರದ ಎಚ್ಚರಿಕೆಯನ್ನ ನಾನು ಕೂಡ ಆ ಜಾರಿಯನ್ನ ಮಾಡಬೇಕಾಗುತ್ತೆ, ಅದೇ ಮಾದರಿ ಜಾರಿಯನ್ನ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಇಲ್ಲಿ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಇನ್ನೊಂದು ಅರ್ಧ ಗಂಟೆಯಲ್ಲಿ ಎಲ್ಲಾ ಪ್ರಮುಖ ನಾಯಕರು ಇಲ್ಲಿ ಬಂದು ಸೇರುವ ಸಾಧ್ಯತೆ ಇದೆ. ಆಗ ಪ್ರತಿಭಟನೆ ಬಹಳ ಪ್ರಖರತೆ ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಈಗಾಗಲೇ ತುಂಬಾ ಬಿಸಿಲಿದೆ. ಈ ಬಿಸಿಲಿದ್ರು ಕೂಡ ಕಾಂಗ್ರೆಸ್ನ ಜೆಡಿಎಸ್ನ ಕಾರ್ಯಕರ್ತರು ತುಂಬಾ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಇನ್ನೊಂದಷ್ಟು ಸಮಯದ ನಂತರ ಪ್ರಮುಖ ನಾಯಕರು ಬಂದ ಬಳಿಕ ಸಾವಿರಾರು ಸಂಖ್ಯೆಯಲ್ಲಿ ಈ ಭಾಗದಲ್ಲಿ ಕಾರ್ಯಕರ್ತರು ಸೇರ್ಪಡೆ ಆಗ್ತಾರೆ. ಐಟಿ ಇಲಾಖೆ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಘೋಷಣೆಗಳನ್ನು ಕೂಗುವ ಸಾಧ್ಯತೆ ಇದೆ. ಆದ್ರೆ ಈ ಎಲ್ಲಾ ಪ್ರತಿಭಟನೆ ಎಷ್ಟೇ ಪ್ರಬಲವಾಗಿ ಆದ್ರೂ ಕೂಡ ಅದನ್ನ ನಿಭಾಯಿಸೋದಕ್ಕೆ ಪೊಲೀಸರು ಕೂಡ ತಕ್ಕ ಬಂದೋಬಸ್ತ್ ಮಾಡ್ಕೊಂಡಿದ್ದಾರೆ. ಅರವಿಂದ್. ಓಕೆ ಮಸೂದ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಮತ್ತೆ ನಿಮ್ಮನ್ನ ನಾನು ಸಂಪರ್ಕ ಮಾಡ್ತೀವಿ. ನೀವು ನೋಡ್ತಾ ಇರೋ ದೃಶ್ಯ ಇದು ಬೆಂಗಳೂರಿನ CTO ಸರ್ಕಲ್ ಮುಂದೆ ಕಾಂಗ್ರೆಸ್ ಮತ್ತು JDSನ ಕಾರ್ಯಕರ್ತರು ಜಂಟಿಯಾಗಿ ನಡೆಸ್ತಾ ಇರತಕ್ಕಂಥ ಪ್ರತಿಭಟನೆ. ಐಟಿ ಕಚೇರಿಯ ಮುಂಭಾಗ ಸರ್ಕಾರದ ವಿರುದ್ಧ, ಮೋದಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿ ಈಗಾಗಲೇ ಪ್ರತಿಭಟನೆಯನ್ನ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಮುಖಂಡರು ಮಾಡ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಐಟಿ ಕಚೇರಿಯ ಮುಂಭಾಗ ಎರಡೂ ರಸ್ತೆಯ ಇಕ್ಕೆಲದಲ್ಲಿ ಬ್ಲಾಕ್ ಮಾಡಿರೋದ್ರಿಂದ ಟ್ರಾಫಿಕ್ ಜಾಮ್ ಸಮಸ್ಯೆ ಈಗಾಗಲೇ ಉದ್ಭವವಾಗಿದೆ. ಯಾಕಂದ್ರೆ ಇದು ಸಾಕಷ್ಟು ವಾಹನ ಸಂಚಾರ ದಟ್ಟಣೆ ಇರುವಂತಹ ಪ್ರದೇಶ. ಈ ಒಂದು ಅಂದ್ರೆ ಐಟಿ ಕಚೇರಿಯ ಮುಂಭಾಗ ಈಗಾಗಲೇ 3 ಭಾಗಕ್ಕೆ, ಒಂದು ವಿಧಾನಸೌಧಕ್ಕೆ ಹೋಗ್ಬೋದು, ಹಲಸೂರಿಗೂ ಹೋಗ್ಬೋದು, ಕಂಠೀರವ ಚನ್ನಸ್ವಾಮಿ ಸ್ಟೇಡಿಯಂಗೆ ಹೋಗುವಂತಹ ದಾರಿ ಕೂಡ ಇದೆ ಆಗಿರೋದು. ಸೊ ಮುಖ್ಯ ರಸ್ತೆ ಇದು. ಆದ್ರೆ ಇವತ್ತು ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮೈತ್ರಿಯ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಜಾಮ್ ಸಮಸ್ಯೆ ಉದ್ಭವವಾಗಿರುವಂತದ್ದು. ಗಂಟೆಗಟ್ಟಲೆ ವಾಹನಗಳು ಟ್ರಾಫಿಕ್ ಜಾಮ್ ನಲ್ಲಿ ಒಂದು ರೀತಿ ಪರಿದಾಟುವಂತಹ ಪರಿಪಾಟಲು ಎದುರಾಗಿರುವಂತದ್ದು. ಸೊ ಈಗಾಗಲೇ ನೋಡ್ತಾ ಇರ್ಬೋದು, ಪ್ರತಿಭಟನೆಯ ಕಾವು ಈಗಾಗಲೇ ಹೆಚ್ಚಾಗಿದೆ. ಕಾರ್ಯಕರ್ತರ ಸಂಖ್ಯೆ, ಮುಖಂಡರು ಕೂಡ ಬರ್ತಾ ಇದ್ದಾರೆ, ಕಾರ್ಯಕರ್ತರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಒಂದು ರೀತಿಯಲ್ಲಿ ಐಟಿ ಅಧಿಕಾರಿಗಳ ವಿರುದ್ಧ ಸಿಎಂ ಮುಗಿಬಿದ್ದಿರುವಂತದ್ದು. ಸೊ ಈಗಾಗಲೇ ಸಾಕಷ್ಟು ಕಾರ್ಯಕರ್ತರು, ಸುಮಾರು 3,000 ಕಾರ್ಯಕರ್ತರು ಬರುವಂತಹ ನಿರೀಕ್ಷೆಗಳು ಕೂಡ ಇದೆ. ಇವತ್ತು IPL ಮ್ಯಾಚ್ ಕೂಡ ಇರೋದ್ರಿಂದ ಟ್ರಾಫಿಕ್ ದಟ್ಟಣೆ ಇನ್ನಷ್ಟು ಹೆಚ್ಚಾಗುತ್ತೆ. ಸಾಕಷ್ಟು ವಾಹನ ಸವಾರರು ಈ ಒಂದು ರಸ್ತೆಯನ್ನೇ ಅವಲಂಬಿಸಿರುವಂತದ್ದು. ಸೊ ಇನ್ನೊಂದು ಮಾರ್ಗದಲ್ಲಿ ನೀವು ನೋಡ್ತಾ ಇರಬಹುದು. ಸೊ ಆ ರಸ್ತೆಯನ್ನ ಕೂಡ ಕಂಪ್ಲೀಟ್ ಆಗಿ ಟ್ರಾಫಿಕ್ ಪೊಲೀಸರು ನಿರ್ಬಂಧ ಮಾಡಿದ್ದಾರೆ, ವಾಹನ ಸಂಚಾರಕ್ಕೆ ನಿರ್ಬಂಧವನ್ನ ಮಾಡಿದ್ದಾರೆ. ಅಲ್ಲಿಂದ ಮುಖ್ಯವಾಗಿ ಹಾದು ಬರುವಂತಹ ಒಂದು ಸುಮಾರು 3 ರಸ್ತೆಗಳಲ್ಲಿ ಮುಖ್ಯ ರಸ್ತೆಗಳನ್ನ ಬ್ಲಾಕ್ ಮಾಡಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಜಾಮ್ ಸಮಸ್ಯೆ ಉದ್ಭವವಾಗಿದೆ. ಸೊ ಇನ್ನು ಸಂಜೆ ಆಗ್ತಾ ಇದ್ದಂತೆ ಈ ಟ್ರಾಫಿಕ್ ಸಮಸ್ಯೆ ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ. ಬಿಕಾಸ್ ಇವತ್ತು IPL ಕೂಡ ಇರೋದ್ರಿಂದ. ಸೊ ಈ ಹಿನ್ನೆಲೆಯಲ್ಲಿ ಹೆಚ್ಚುವರಿ ಟ್ರಾಫಿಕ್ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಿರುವಂತದ್ದು. ಬಹುಶಃ ಈ ರಸ್ತೆಯ ಮಾರ್ಗವಾಗಿ ಜನ ಬಹುಶಃ ಈ ರೋಡನ್ನ ಅವಾಯ್ಡ್ ಮಾಡೋದೇ ಒಳಿತು ಅಂತ ಅನ್ಸುತ್ತೆ. ಇಲ್ಲದೆ ಇದ್ರೆ ಟ್ರಾಫಿಕ್ ಜಾಮ್ನ ಬಿಸಿ ನಿಜವಾಗ್ಲೂ ಇಲ್ಲಿ ಸಿಕ್ಕಾಪಟ್ಟೆ ಇವತ್ತು ತಟ್ಟಲಿದೆ. ಕ್ಯಾಮರಾ ಪರ್ಸನ್ ಶ್ರೀಕಾಂತ್ ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.